ಮೊದಲ ಹಂತದ ಫಿರಂಗಿ ತಾಲೀಮು ಸದ್ಯ ಯಶಸ್ವಿಯಾಗಿದೆ. ನಮ್ಮ ಜೊತೆ ಹಿರಿಯ ಅರಣ್ಯಾಧಿಕಾರಿ ಡಾಕ್ಟರ್ ಪ್ರಭು ಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲ ಫಿರಂಗಿ ತಾಲೀಮು ಸರ್ ಯಶಸ್ವಿಯಾಗಿದೆ ಸರ್. ಮೊದಲಿಗೆ ಪಟಾಕಿ ಸಿಡಿದ ತಕ್ಷಣ ಶ್ರೀಕಂಠ ಬೆಚ್ಚಿದಂಗಿದ್ದ ಸರ್. ಹೌದು, ಯಾರಿಗಾದ್ರೂ ಕೂಡ ನಾರ್ಮಲ್ ಆಗಿ ನಿಂತ್ಕೊಂಡವ್ರಿಗೆ ಒಂದು ಸಡನ್ ಆಗಿ ಪಕ್ಕದಲ್ಲಿ ಒಂದು ಸೌಂಡ್ ಬಂದಾಗ ಒಂದು ಜರಕ್ಕಾಗಿ ಇದು ಮಾಡೋದು, ಏನದು ಅಂತ ನೋಡೋದು, ಗಾಬರಿಗೊಳ್ಳೋದು ಕಾಮನ್. ಅದೇ ರೀತಿ ಆಗಿದೆ, ಬಿಟ್ರೆ ಮತ್ತೇನು ಇದಿಲ್ಲ. ಆಮೇಲೆ ಎಲ್ಲ ಆನೆಗಳು ಕೂಡ ನೋಡಿರ್ಬೋದು, ಫಸ್ಟ್ ರೌಂಡಲ್ಲಿ ಓಕೆ, ಒಂದು ರೌಂಡ್ ಓಕೆ ಏನೋ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮೈಯನ್ನ ಇದು ಮಾಡಿಕೊಂಡು ಮೂರನೇ ರೌಂಡ್ಗೆ ಎಲ್ಲ ಕೂಡ ಸ್ಟಿಫ್ ಆಗಿ ನಿಂತ್ಕೊಂಡಿದ್ದು ನೀವು ನೋಡಿರ್ಬೋದು. ಹಾಗೆ ದಿಸ್ ಆಲ್ ತಾಲೀಮ್ ಇದಕ್ಕೆ ಹೇಳೋದು ನಾವು, ಅಂದ್ರೆ ಏನು ಇಲ್ಲದಿಂದ ಏನು ಪೂರ್ತಿ ಪರ್ಫೆಕ್ಟ್ ಆಗಿ ನಾವು ತಗೊಂಡು ಹೋಗುವಂಥದ್ದೇ ತಾಲೀಮು. ಎಷ್ಟು ಹಂತಗಳಲ್ಲಿ ನಡೀತದೆ ಸರ್ ಇದು? 3 ಹಂತಗಳಲ್ಲಿ ನಡೆಯುತ್ತೆ. ಈಗ ಮೊದಲೇ ಹಂತ ಇವತ್ತು. ಸೊ 3 ರೌಂಡ್ಸ್ ಅಲ್ಲಿ ಕೂಡ ಫಸ್ಟ್ನೇ ರೌಂಡ್ಸ್ ಅಲ್ಲಿ ಸ್ವಲ್ಪ ಓಕೆ ಏನು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾಬರಿ ಆದಂಗೆ. ಮೂರನೇ ರೌಂಡ್ ಬರೋಷ್ಟರಲ್ಲಿ ಎಲ್ಲ ಕೂಡ ಅವೇ ಮುಂದ್ಗಡೆ ಬರಕ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಇದು ನಮ್ಗೆ ಗೊತ್ತಿರೋ ಅಂತ ಸೌಂಡ್, ಇದರಿಂದ ನಮ್ಗೆ ಏನು ತೊಂದರೆ ಇಲ್ಲ ಅನ್ನೋ ಇದ್ರಲ್ಲಿ. ಸೊ ಹಾಗಾಗಿ ಯಾವ್ದು ತೊಂದರೆ ಇಲ್ಲ. ಇದ್ರ ಉದ್ದೇಶ ಏನ್ ಸರ್, ಫಿರಂಗಿ ತಾಲೀಮ್ ಮಾಡೋ ಉದ್ದೇಶ? ದಸರಾ ಜಂಬೂ ಸವಾರಿ ದಿನ ನಮ್ಗೆ ಅಲ್ಲಿ ಸಿಡಿಮದ್ದನ್ನ ಸಿಡಿಸ್ತೀವಿ ನಾವು ರಾಷ್ಟ್ರಗೀತೆ ಇದು ಟೈಮಲ್ಲಿ. ಸೊ ಪ್ರತಿ ವರ್ಷನೂ ಆ ರೂಢಿ ಇದೆ. ಆದ ಕಾರಣ ಅವತ್ತು ಹೆದರ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಲಕ್ಷಾಂತರ ಜನ ಇರ್ತಾರೆ, ಲಕ್ಷಾಂತರ ಜನರ ಮಧ್ಯೆ ಆನೆಗಳು ಅಥವಾ ಅಶ್ವದಳ ಏನಾದ್ರೂ ಹೆದರ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮುಂಚೆನೆ ನಾವು ತಾಲೀಮನ್ನ ಕೊಡ್ತಾ ಇದ್ವಿ. ಪ್ರಿಕಾಷನರಿ ಮೇಜರ್ ಆಗಿ ನಾವು ಈ ತಾಲೀಮನ್ನ ಮಾಡಿಸ್ತೀವಿ. ಎಷ್ಟು ಹಂತಗಳಲ್ಲಿ ನಡೀತದೆ ಸರ್ ಇದು? ಇದು 3 ಹಂತಗಳಲ್ಲಿ ನಡೆಯುತ್ತೆ. ಇದು ಮೊದಲನೇ ಹಂತ, ಇನ್ನು 2 ಹಂತದಲ್ಲಿ ಇದೆ. ಹಾಗಾಗಿ ಯಾವಾಗ ಆಗ್ಬೋದು ಸರ್ ಎರಡನೇ? ಎರಡನೇ ಹಂತ ಮೋಸ್ಟ್ಲಿ 19th. ಅದಾದ್ಮೇಲೆ 3ನೇ ಹಂತದ ಒಂದು ಡೇಟ್ ಹೇಳ್ತೀವಿ ತಮಗೆ. ಹೇಗಿದೆ ಸರ್ ಆನೆಗಳ ಆರೋಗ್ಯ? ಎಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲ ಆನೆಗಳು ಕೂಡ ನಮ್ಮ ಸಿಟಿ ಇದಕ್ಕೆ ಲೈಫ್ಗೆ ಇದು ಆಗಿದಾವೆ, ಅಡ್ಜಸ್ಟ್ ಆಗಿದ್ದಾವೆ. ದೇ ಆರ್ ಪರ್ಫಾರ್ಮಿಂಗ್ ವೆರಿ ವೆಲ್. ಲೈನ್ ತಾಲೀಮನ್ನು ತುಂಬಾ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ, ತದನಂತರ ಭಾರ ಹೊರುವ ತಾಲೀಮನ್ನು ಕೂಡ ಎಲ್ಲ ಆನೆಗಳು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದವು. ಇನ್ನು ಮೇಲೆ ಇದನ್ನ ಉಡನ್ ಹೌಡ ಇದನ್ನ ನಾವು ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. 4 ಆನೆಗಳಿಗೆ ಉಡನ್ ಹೌದ ಒರೆಸ್ತಾ ಇದ್ರಿ ಸರ್. ಫೈನಲ್ ಯಾರಾಗ್ಬೋದು ಸರ್ ಈ ಸರಿ ದಸರಾ ಅಂಬಾರಿ ಅಂದ್ರೆ ನಾಡ ಅಧಿದೇವತೆ ಚಾಮುಂಡಿ ತಾಯಿನೋ ಹೊತ್ತು ಸಾಗುವಂತ ಆನೆ? ಆಬ್ವಿಯಸ್ಲಿ ಅಭಿಮಾನಿ ಈಸ್ ಅ ಕ್ಯಾಪ್ಟನ್. ಅವನೇ ಕೂಡ ಈ ವರ್ಷನೂ ಇದರ ಜಂಬೂ ಸವಾರಿಯನ್ನ ಹೊತ್ತು ಸಾಗುವವನು. ಹಾಗಾಗಿ ಅವನೇ ಕ್ಯಾಪ್ಟನ್. ಈ ಪಟ್ಟದ ಆನೆ ಫಿಕ್ಸ್ ಆಗಿದೆ ಸರ್? ಹೌದು, ಪಟ್ಟದ ಆನೆ ಮತ್ತೆ ಖಾಸಗಿ ದರ್ಬಾರ್ದಲ್ಲಿ 2 ಆನೆಗಳನ್ನು ನಾವು ಸರ್ಕಾರದ ವತಿಯಿಂದ ನೀಡ್ತೀವಿ. ಅದರಲ್ಲಿ ಏಕಲವ್ಯ ಮತ್ತು ನಮ್ಮ ಶ್ರೀಕಂಠ 2 ಆನೆಗಳು ಸೆಲೆಕ್ಟ್ ಆಗಿದೆ. ಗಾಡಿ ಆನೆ ಯಾವುದು? ಗಾಡಿ ಆನೆ ಇಲ್ಲ, ಈಗ ಮುಂಚೆ ಇತ್ತು, ಈಗೆಲ್ಲ ಗಾಡಿ ಆನೆ ಇಲ್ಲ. ಸೊ ಓನ್ಲಿ ಈಗ ನಮಗೆ ಇದು ನಿಶಾನ ಆನೆ, ಪಟ್ಟದ ಆನೆ ಮತ್ತು ಸಾಲಾನೆಗಳು, ತದನಂತರ ಜಂಬೂ ಸವಾರಿ. ಸರ್, ಈಗ ಕ್ಯಾಪ್ಟನ್ ಅಭಿಮನ್ಯು ಈ ಬಾರಿ ಅಂಬಾರಿ ಹೊರ್ತಾನೆ ಅಂತ ಹೇಳಿದ್ರಿ ಸರ್. ಎಲ್ಲರೂ ಕಾಡಿನಿಂದ ನಾಡಿಗೆ ಬಂದ್ಮೇಲೆ ಅದ್ರದ್ದು ತೂಕ ಹೆಚ್ಚಳ ಆಗಿದೆ, ಹೇಗೆ ಸರ್? ಆರೋಗ್ಯ ಹೇಗಿದೆ? ಇಲ್ಲ, ನಾವಿನ್ನೂ ಚೆಕ್ ಮಾಡಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಚೆಕ್ ಮಾಡಿದೀವಿ, ಲಾಸ್ಟ್ ಹೋಗುವಾಗ ಒಂದ್ಸಲ ಚೆಕ್ ಮಾಡ್ತೀವಿ ಅಷ್ಟೇ. ಸೊ ಈಗ ಮಧ್ಯದಲ್ಲೆಲ್ಲ ಚೆಕ್ ಮಾಡಲ್ಲ. ನಮ್ಗೆ ಏನಂದ್ರೆ ಫಿಟ್ನೆಸ್ ಇರಬೇಕು. ನಾವು ಡೈಲಿ ಪರ್ಫಾರ್ಮೆನ್ಸ್ ಅಲ್ಲಿ ಅವನ ಬ್ರೀತಿಂಗ್ ಇದನ್ನ ಚೆಕ್ ಮಾಡ್ತೀವಿ, ಸ್ಟ್ರೆಸ್ ಲೆವೆಲ್ ಅನ್ನ ಚೆಕ್ ಮಾಡ್ತೀವಿ. ಸೊ ಎವ್ರಿ ವೀಕ್ ನಾವು ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀವಿ. ಎಲ್ಲ ರೀತಿ ಸಿದ್ಧತೆ ಆಗಿದೆ ಸರ್? ಹೌದು, 100% ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಎಲ್ಲ ಓಕೆ ಸರ್? ಎಲ್ಲ ಖಂಡಿತ. ಥ್ಯಾಂಕ್ ಯು.